ಅದೊಂದು ನಟೋರಿಯಸ್ ಕಳ್ಳರ ಗ್ಯಾಂಗ್. ಮೊದಲು ಸಣ್ಣ ಪುಟ್ಟ ಕಳ್ಳತನ ಮಾಡಿಕೊಂಡು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಈ ಬಾರಿ ಅವರು ಉದ್ಯಮಿ ಮನೆಗೆ ಕನ್ನ ಹಾಕಿಬಿಟ್ಟಿದ್ರು. ಆದರೆ ನಮ್ಮ ಪೊಲೀಸರು ಬಿಡಬೇಕಲ್ಲ. ಸದ್ಯಕ್ಕೆ ಈ ಖತರ್ನಾಕ್ ಗ್ಯಾಂಗನ್ನು ಆಂದರ್ ಮಾಡಿದ್ದಾರೆ. ಹಾಗಾದರೆ ಏನಿದು ಸ್ಟೋರಿ ಹೇಳ್ತೀವಿ ನೋಡಿ. ಉದ್ಯಮಿ ಮನೆ ದೋಚಿದ ಖತರ್ನಾಕ್ ಕಳ್ಳರು. ಮನೆ ಮಂದಿ ಇರುವಾಗ್ಲೇ ಕೈ ಚುಳುಕ ತೋರಿ ಖಾಕಿ ಬಲೆಗೆ. ಹೌದು, ಈ ಫೋಟೋದಲ್ಲಿರುವ ಈ ಖತರ್ನಾಕ್ ಕಳ್ಳರ ಹೆಸರು ಮದನ್, ಮನೋಜ್ ಮತ್ತು ಹಿತೇಶ್. ಬೆಂಗಳೂರಿನ ಬಸವೇಶ್ವರ ನಗರ ನಿವಾಸಿಗಳಾದ ಈ ಮೂವರು ಆಸಾಮಿಗಳು ಕಳ್ಳತನ ಮಾಡುವುದರಲ್ಲಿ ಸಖತ್ ನಿಸ್ಸೀಮರು. ಮೊದಲಿಗೆ ಸಣ್ಣ ಪುಟ್ಟ ಕಳ್ಳತನ ಮಾಡ್ತಿದ್ದ ಈ ಗ್ಯಾಂಗ್ ನಂತರ ಅಪ್ಡೇಟ್ ಆಗಿ ಉದ್ಯಮಿಗಳ ಮನೆಯನ್ನ ದೋಚೋದಕ್ಕೆ ಮುಂದಾಗಿದ್ರು. ಹೀಗೆ ಬಸವೇಶ್ವರ ನಗರದ ಉದ್ಯಮಿಯೊಬ್ಬರ ಮನೆ ದೋಚಿದ ಆಸಾಮಿಗಳು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಉಡುಪಿ ಮೂಲದ ಉದ್ಯಮಿಯೊಬ್ಬರು ಬಸವೇಶ್ವರ ನಗರದಲ್ಲಿ ನೆಲೆಸಿದ್ದಾರೆ. ಇತ್ತೀಚೆಗೆ ಈ ಮೂವರು ಕಳ್ಳರು ಉದ್ಯಮಿ ಮನೆ ಪಕ್ಕದಲ್ಲೇ ನಿರ್ಮಾಣ ಹಂತದ ಕಟ್ಟಡಕ್ಕೆ ಹೋಗಿ ಅಲ್ಲಿ ಸಿಮೆಂಟ್ ಹಾಗೂ ಕಂಬಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ನಂತರ ಅದೇ ಮನೆಯಿಂದ ಪಕ್ಕದ ಮನೆ ಬಾಲ್ಕನಿಗೆ ಹಾರಿ ಮೇಲ್ಮಹಡಿಯಿಂದ ಎಂಟ್ರಿ ಕೊಟ್ಟಿದ್ದಾರೆ. ಈ ವೇಳೆ ಕೆಳಗಡೆ ಮನೆಯಲ್ಲಿ ಎಲ್ಲರೂ ಇರುವಾಗಲೇ ಸುಮಾರು 380 ಗ್ರಾಂ ಚಿನ್ನಾಭರಣ, ವಿದೇಶಿ ಕರೆನ್ಸಿಯನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಬಸವೇಶ್ವರ ನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿ ಮೂವರನ್ನ ಬಂಧಿಸಿದ್ದಾರೆ. ನಂತರ ಮೂವರು ಖದೀಮರನ್ನ ಬಂಧಿಸಿದ ಪೊಲೀಸರು 50 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಜಪ್ತಿ ಮಾಡಿದ್ದಾರೆ. ಇನ್ನು ಇದೇ ರೀತಿ ಕೆಲಸ ಮಾಡ್ತಿದ್ದ ಮನೆಗೆ ಕನ್ನ ಹಾಕಿದ ನೇಪಾಳಿ ವ್ಯಕ್ತಿಗಳನ್ನ ಬಾಣಸುವಾಡಿ ಪೊಲೀಸರು ಬಂಧಿಸಿದ್ದಾರೆ. ಪದಂ ಲಕ್ಷ್ಮೀಶಾಯಿ ಹಾಗೂ ಮುಕುಂದ್ ಲಕ್ಷ್ಮೀಶಾಯಿ ಬಂಧಿತ ನೇಪಾಳಿ ಪ್ರಜೆಗಳು. ಬೆಳಗ್ಗೆ ಹೊತ್ತಲೇ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದ ಆಸಾಮಿಗಳು ನಂತರ ಬೀಗ ಹಾಕಿದ ಮನೆಗಳನ್ನ ಗುರುತಿಸಿದ್ರು. ನಂತರ ರಾತ್ರಿ ವೇಳೆ ಕಬ್ಬಿಣದ ಸಲಾಕೆಯನ್ನ ಬಳಸಿ ಡೋರ್ ಮುರಿದು ಕಳ್ಳತನ ಮಾಡ್ತಾ ಇದ್ರು. ಇವರು ಮನೆ ಕನ್ನ ಕಳವು ಮಾಡಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನ ಬಂಧಿಸಿ ಅವರಿಂದ 117 ಗ್ರಾಂ ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 10 ಲಕ್ಷ ರೂಪಾಯಿಗಳು. ಇದು ಆಗಿರ್ತಕ್ಕಂಥದ್ದು ಏಪ್ರಿಲ್ ತಿಂಗಳಲ್ಲಿ. ಈ ಫಿರ್ಯಾದಾರ ತಂದೆ ತಾಯರು ದಿನಾಂಕ 7/4 ಆಂಧ್ರಪ್ರದೇಶಕ್ಕೆ ಹೋಗಿರ್ತಾರೆ. ಅದಾದ ನಂತರ ಫಿರ್ಯಾದಾರರು ದಿನಾಂಕ 13/4/20 ಮನೆಗೆ ಬಂದು ನೋಡಿದಾಗ ಮುಂಬಾಗಿಲ ಬಾಗಿಲು ತೆರೆದಿದ್ದು ಮನೆ ಒಳಗಡೆ ನೋಡಲಾಗಿ ಬೀರುನಲ್ಲಿ ಇಟ್ಟಿರ್ತಕ್ಕಂತಹ ಬೇರೆ ಬೇರೆ ವಸ್ತುಗಳು ಕಳ್ಳತನ ಆಗಿರ್ತಕ್ಕಂಥದ್ದು. ತನಿಖೆಯನ್ನು ಕೈಗೊಂಡ ಪೊಲೀಸರು ರಾಮಮೂರ್ತಿ ನಗರದಿಂದ ಇಬ್ಬರು ವ್ಯಕ್ತಿಗಳನ್ನು 28 ಏಪ್ರಿಲ್ನಂದು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಂದ ಈ ಎಲ್ಲ ಬೆಲೆ ಬಾಳ್ತಕ್ಕಂತಹ ವಸ್ತುಗಳೇನಿದೆ ಅವುಗಳನ್ನು ರಿಕವರಿ ಮಾಡಿರ್ತಾರೆ. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳೇನಿದ್ದಾರೆ ಅವರುಗಳ ಮೇಲೆ ಹಿಂದಿನ ಪ್ರಕರಣಗಳು ಯಾವುದೂ ಇಲ್ಲ. ಇದರಲ್ಲಿ ಇನ್ನೂ ಇಬ್ಬರು ಆರೋಪಿಗಳು ಬೇಕಾಗಿದ್ದಾರೆ. ಅವರಿಗೆ ಪೊಲೀಸರು ಇನ್ನೂ ಹುಡುಕ್ತಾ ಇದ್ದಾರೆ. ಈ ಕಳ್ಳರನ್ನ ಸಿಸಿಟಿವಿ ದೃಶ್ಯಾವಳಿಯನ್ನ ಆಧರಿಸಿ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಆರೋಪಿಗಳಿಂದ 11 ಲಕ್ಷ ಮೌಲ್ಯದ 117 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆ ಮನೆಗಳ್ಳತನ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದ್ದು ಇನ್ಮುಂದೆ ಮನೆ ಮಾಲೀಕರು ಎಚ್ಚರಿಕೆಯಿಂದ ಇರಬೇಕಾಗಿದೆ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.